ಹಲವು ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿದ್ದಾರೆ. ಆದರೆ ಕೆಲ ಅಧಿಕಾರಿಗಳು ಸಿಬ್ಬಂದಿಯ ಕಳ್ಳಾಟ, ರಿಪಬ್ಲಿಕಾಡ ರಿಯಾಲಿಟಿ ಚೆಕ್ನಲ್ಲಿ ಬಟಾ ಬಯಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲೂ ಕೋಳಿ ಜ್ವರದ ಆತಂಕ. ವರದಹಳ್ಳಿಯಲ್ಲಿ ಹಕ್ಕಿ ಜ್ವರ ರಿಯಾಲಿಟಿ ಚೆಕ್. ಹೌದು, ರಾಜ್ಯದಲ್ಲಿ ಕೋಳಿ ಜ್ವರ ಆತಂಕದ ಹಿನ್ನೆಲೆ ಚಿಕ್ಕಬಳ್ಳಾಪುರದ ವರದನಹಳ್ಳಿಯಲ್ಲಿ ಎಲ್ಲ ರೀತಿಯ ಕೋಳಿಯನ್ನು ಬ್ಯಾನ್ ಮಾಡಲಾಗಿದೆ. 3 ತಿಂಗಳ ಕಾಲ ಕೋಳಿ ಸಾಕುವಂತಿಲ್ಲ, ಊರಿನೊಳಗೆ ತರುವಂತಿಲ್ಲ. ವರದನಹಳ್ಳಿ ಎಂಟ್ರಿ ಪಾಯಿಂಟ್ನಲ್ಲೇ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ. ಆದರೆ ರಿಯಾಲಿಟಿ ಚೆಕ್ ಮೂಲಕ ರಿಪಬ್ಲಿಕ್ ಕನ್ನಡ ಚೆಕ್ ಪೋಸ್ಟ್ನ ಅಸಲಿ ಕಥೆಯನ್ನ ತೆರೆದಿಟ್ಟಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್, ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕ ಸರ್ಕಾರದ ಬೋರ್ಡನ್ನು ಹಾಕಿದ್ದಾರಂತೆ. ಹಕ್ಕಿ ಜ್ವರ ತಪಾಸಣಾ ಕೇಂದ್ರ ಅಥವಾ ಬರ್ಡ್ ಫ್ಲೂ ಚೆಕ್ ಪೋಸ್ಟ್ ಅಂತ ಹಾಕಿ ಲೊಕೇಶನ್ ಸಮೇತ ಹಾಕಿದ್ದಾರೆ. ಒಂದು ಶಾಮಿಯಾನ ಕೂಡ ಹಾಕಿದ್ದಾರೆ. ಆದರೆ ಇಲ್ಲಿರುವಂತಹ ಅಧಿಕಾರಿ ಸಿಬ್ಬಂದಿಗಳ ಸಂಖ್ಯೆಯನ್ನು ನಾವು ನೋಡಿಸ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ಇಂದಿಗೂ ಅನೇಕ ಸ್ಥಳದಲ್ಲಿ ಚಿಕನ್ ಅನ್ನು ಮಾರಾಟ ಮಾಡಲಾಗ್ತಿದೆ. ಇನ್ನು ಅತಿ ಹೆಚ್ಚು ಕೋಳಿ ಜ್ವರ ಕಂಡು ಬಂದ ವರದಹಳ್ಳಿ ಪರಿಸ್ಥಿತಿ ಕೂಡ ಬೇರೆಯದ್ದೇ ಕಥೆಯನ್ನ ಹೇಳ್ತಿದೆ. ಬೋರ್ಡ್ನ ಪಕ್ಕದಲ್ಲಿದ್ದೇವೆ, ಚೆಕ್ ಪೋಸ್ಟ್ನಲ್ಲಿದ್ದೇವೆ. ಈ ಚೆಕ್ ಪೋಸ್ಟು ಕೇವಲ ನಾಮಕಾವಸ್ಥೆಗೆ ಮಾತ್ರ ನಿರ್ಮಾಣ ಮಾಡಲಾಗಿದೆ ಅನ್ನೋದು ಪ್ರಶ್ನೆ ಕಾಡ್ತಿರುವಂಥದ್ದು. ಯಾವ ವಾಹನ ಬರ್ತಿದೆ, ಯಾರು ಯಾವ ವಾಹನದಲ್ಲಿ ಕೋಳಿ ಸಾಗಣೆ ಮಾಡ್ತಿದೆ, ಚೆಕ್ ಮಾಡೋದಕ್ಕೂ ಕೂಡ ಕನಿಷ್ಠ ಒಬ್ಬರಿಲ್ಲ ಅಂದಾಗ ಇಲ್ಲಿರುವಂತಹ ಜ್ವರ ಹೊರಗಡೆ ಪಾಸ್ ಆಗುವಂಥ ಸಾಧ್ಯತೆ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಹಕ್ಕಿ ಜ್ವರದ ಅಟ್ಟಹಾಸ. ಒಂದೇ ವಾರದಲ್ಲಿ 10,000 ಕೋಳಿಗಳ ಸಾವು. ಈ ಫಾರ್ಮ್ನಲ್ಲಿ 2,400 ಕೋಳಿಗಳು ಸಾವಿಗೀಡಾಗಿದ್ರೆ ಇವತ್ತು ಬಳ್ಳಾರಿ ತಾಲೂಕಿನ ಕಪ್ಗಲ್ ಅನ್ನುವ ಗ್ರಾಮದಲ್ಲಿ 8,000 ಕೋಳಿಗಳು ಈಗಾಗಲೇ ಸಾವಿಗೀಡಾಗಿರ್ತಕ್ಕಂಥದ್ದು. ಅವುಗಳನ್ನು ಅಂದರೆ ಸಾವಿಗೀಡಾದ ಕೋಳಿಯ ಮಾದರಿಯನ್ನು ಈಗಾಗಲೇ ಲ್ಯಾಬ್ಗೆ ಕೂಡ ಕಳಿಸಲಾಗಿದೆ. ಗಣಿನಾಡು ಬಳ್ಳಾರಿಗೂ ಹಕ್ಕಿ ಜ್ವರ ಎಂಟ್ರಿ ಕೊಟ್ಟಿದೆ. ಬಳ್ಳಾರಿ ತಾಲೂಕಿನ ಕಪಗಲ್ ಗ್ರಾಮದಲ್ಲಿ 8,000 ಕೋಳಿಗಳು ಸಾವಿಗೀಡಾಗಿವೆ. ಒಟ್ಟಾರೆ ರಾಜ್ಯದಲ್ಲಿ ಹಕ್ಕಿ ಜ್ವರದ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಅಧಿಕಾರಿಗಳು ಈ ಬಗ್ಗೆ ಅಸಡ್ಡೆಯನ್ನು ತೋರ್ತಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿದ್ದಾರೆ. ಆದರೆ ಕೆಲ ಅಧಿಕಾರಿಗಳು ಸಿಬ್ಬಂದಿಯ ಕಳ್ಳಾಟ, ರಿಪಬ್ಲಿಕಾಡ ರಿಯಾಲಿಟಿ ಚೆಕ್ನಲ್ಲಿ ಬಟಾ ಬಯಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲೂ ಕೋಳಿ ಜ್ವರದ ಆತಂಕ. ವರದಹಳ್ಳಿಯಲ್ಲಿ ಹಕ್ಕಿ ಜ್ವರ ರಿಯಾಲಿಟಿ ಚೆಕ್. ಹೌದು, ರಾಜ್ಯದಲ್ಲಿ ಕೋಳಿ ಜ್ವರ ಆತಂಕದ ಹಿನ್ನೆಲೆ ಚಿಕ್ಕಬಳ್ಳಾಪುರದ ವರದನಹಳ್ಳಿಯಲ್ಲಿ ಎಲ್ಲ ರೀತಿಯ ಕೋಳಿಯನ್ನು ಬ್ಯಾನ್ ಮಾಡಲಾಗಿದೆ. 3 ತಿಂಗಳ ಕಾಲ ಕೋಳಿ ಸಾಕುವಂತಿಲ್ಲ, ಊರಿನೊಳಗೆ ತರುವಂತಿಲ್ಲ. ವರದನಹಳ್ಳಿ ಎಂಟ್ರಿ ಪಾಯಿಂಟ್ನಲ್ಲೇ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ. ಆದರೆ ರಿಯಾಲಿಟಿ ಚೆಕ್ ಮೂಲಕ ರಿಪಬ್ಲಿಕ್ ಕನ್ನಡ ಚೆಕ್ ಪೋಸ್ಟ್ನ ಅಸಲಿ ಕಥೆಯನ್ನ ತೆರೆದಿಟ್ಟಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್, ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕ ಸರ್ಕಾರದ ಬೋರ್ಡನ್ನು ಹಾಕಿದ್ದಾರಂತೆ. ಹಕ್ಕಿ ಜ್ವರ ತಪಾಸಣಾ ಕೇಂದ್ರ ಅಥವಾ ಬರ್ಡ್ ಫ್ಲೂ ಚೆಕ್ ಪೋಸ್ಟ್ ಅಂತ ಹಾಕಿ ಲೊಕೇಶನ್ ಸಮೇತ ಹಾಕಿದ್ದಾರೆ. ಒಂದು ಶಾಮಿಯಾನ ಕೂಡ ಹಾಕಿದ್ದಾರೆ. ಆದರೆ ಇಲ್ಲಿರುವಂತಹ ಅಧಿಕಾರಿ ಸಿಬ್ಬಂದಿಗಳ ಸಂಖ್ಯೆಯನ್ನು ನಾವು ನೋಡಿಸ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ಇಂದಿಗೂ ಅನೇಕ ಸ್ಥಳದಲ್ಲಿ ಚಿಕನ್ ಅನ್ನು ಮಾರಾಟ ಮಾಡಲಾಗ್ತಿದೆ. ಇನ್ನು ಅತಿ ಹೆಚ್ಚು ಕೋಳಿ ಜ್ವರ ಕಂಡು ಬಂದ ವರದಹಳ್ಳಿ ಪರಿಸ್ಥಿತಿ ಕೂಡ ಬೇರೆಯದ್ದೇ ಕಥೆಯನ್ನ ಹೇಳ್ತಿದೆ. ಬೋರ್ಡ್ನ ಪಕ್ಕದಲ್ಲಿದ್ದೇವೆ, ಚೆಕ್ ಪೋಸ್ಟ್ನಲ್ಲಿದ್ದೇವೆ. ಈ ಚೆಕ್ ಪೋಸ್ಟು ಕೇವಲ ನಾಮಕಾವಸ್ಥೆಗೆ ಮಾತ್ರ ನಿರ್ಮಾಣ ಮಾಡಲಾಗಿದೆ ಅನ್ನೋದು ಪ್ರಶ್ನೆ ಕಾಡ್ತಿರುವಂಥದ್ದು. ಯಾವ ವಾಹನ ಬರ್ತಿದೆ, ಯಾರು ಯಾವ ವಾಹನದಲ್ಲಿ ಕೋಳಿ ಸಾಗಣೆ ಮಾಡ್ತಿದೆ, ಚೆಕ್ ಮಾಡೋದಕ್ಕೂ ಕೂಡ ಕನಿಷ್ಠ ಒಬ್ಬರಿಲ್ಲ ಅಂದಾಗ ಇಲ್ಲಿರುವಂತಹ ಜ್ವರ ಹೊರಗಡೆ ಪಾಸ್ ಆಗುವಂಥ ಸಾಧ್ಯತೆ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಹಕ್ಕಿ ಜ್ವರದ ಅಟ್ಟಹಾಸ. ಒಂದೇ ವಾರದಲ್ಲಿ 10,000 ಕೋಳಿಗಳ ಸಾವು. ಈ ಫಾರ್ಮ್ನಲ್ಲಿ 2,400 ಕೋಳಿಗಳು ಸಾವಿಗೀಡಾಗಿದ್ರೆ
ಇವತ್ತು ಬಳ್ಳಾರಿ ತಾಲೂಕಿನ ಏನು ಕಪ್ಗಲ್ ಅನ್ನುವ ಗ್ರಾಮದಲ್ಲಿ 8,000 ಕೋಳಿಗಳು ಈಗಾಗಲೇ ಸಾವಿಗೀಡಾಗಿರ್ತಕ್ಕಂಥದ್ದು. ಅವುಗಳನ್ನು ಅಂದರೆ ಸಾವಿಗೀಡಾದ ಕೋಳಿಯ ಮಾದರಿಯನ್ನು ಈಗಾಗಲೇ ಲ್ಯಾಬ್ಗೆ ಕೂಡ ಕಳಿಸಲಾಗಿದೆ. ಗಣಿನಾಡು ಬಳ್ಳಾರಿಗೂ ಹಕ್ಕಿ ಜ್ವರ ಎಂಟ್ರಿ ಕೊಟ್ಟಿದೆ. ಬಳ್ಳಾರಿ ತಾಲೂಕಿನ ಕಪಗಲ್ ಗ್ರಾಮದಲ್ಲಿ 8,000 ಕೋಳಿಗಳು ಸಾವಿಗೀಡಾಗಿವೆ. ಒಟ್ಟಾರೆ ರಾಜ್ಯದಲ್ಲಿ ಹಕ್ಕಿ ಜ್ವರದ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಅಧಿಕಾರಿಗಳು ಈ ಬಗ್ಗೆ ಅಸಡ್ಡೆಯನ್ನು ತೋರ್ತಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿದ್ದಾರೆ. ಆದರೆ ಕೆಲ ಅಧಿಕಾರಿಗಳು ಸಿಬ್ಬಂದಿಯ ಕಳ್ಳಾಟ ರಿಪಬ್ಲಿಕಾಡ ರಿಯಾಲಿಟಿ ಚೆಕ್ನಲ್ಲಿ ಬಟಾ ಬಯಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲೂ ಕೋಳಿ ಜ್ವರದ ಆತಂಕ. ವರದಹಳ್ಳಿಯಲ್ಲಿ ಹಕ್ಕಿ ಜ್ವರ ರಿಯಾಲಿಟಿ ಚೆಕ್. ಹೌದು, ರಾಜ್ಯದಲ್ಲಿ ಕೋಳಿ ಜ್ವರ ಆತಂಕದ ಹಿನ್ನೆಲೆ ಚಿಕ್ಕಬಳ್ಳಾಪುರದ ವರದನಹಳ್ಳಿಯಲ್ಲಿ ಎಲ್ಲಾ ರೀತಿಯ ಕೋಳಿಯನ್ನು ಬ್ಯಾನ್ ಮಾಡಲಾಗಿದೆ. 3 ತಿಂಗಳ ಕಾಲ ಕೋಳಿ ಸಾಕುವಂತಿಲ್ಲ, ಊರಿನೊಳಗೆ ತರುವಂತಿಲ್ಲ. ವರದನಹಳ್ಳಿ ಎಂಟ್ರಿ ಪಾಯಿಂಟ್ನಲ್ಲೇ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ. ಆದರೆ ರಿಯಾಲಿಟಿ ಚೆಕ್ ಮೂಲಕ ರಿಪಬ್ಲಿಕ್ ಕನ್ನಡ ಚೆಕ್ ಪೋಸ್ಟ್ನ ಅಸಲಿ ಕಥೆಯನ್ನ ತೆರೆದಿಟ್ಟಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್, ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕ ಸರ್ಕಾರದ ಬೋರ್ಡನ್ನು ಹಾಕಿದ್ದಾರಂತೆ. ಹಕ್ಕಿ ಜ್ವರ ತಪಾಸಣಾ ಕೇಂದ್ರ ಅಥವಾ ಬರ್ಡ್ ಫ್ಲೂ ಚೆಕ್ ಪೋಸ್ಟ್ ಅಂತ ಹಾಕಿ ಲೊಕೇಶನ್ ಸಮೇತ ಹಾಕಿದ್ದಾರೆ. ಒಂದು ಶಾಮಿಯಾನ ಕೂಡ ಹಾಕಿದ್ದಾರೆ. ಆದರೆ ಇಲ್ಲಿರುವಂತಹ ಅಧಿಕಾರಿ ಸಿಬ್ಬಂದಿಗಳ ಸಂಖ್ಯೆಯನ್ನು ನಾವು ನೋಡಿಸ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ಇಂದಿಗೂ ಅನೇಕ ಸ್ಥಳದಲ್ಲಿ ಚಿಕನ್ ಅನ್ನು ಮಾರಾಟ ಮಾಡಲಾಗ್ತಿದೆ. ಇನ್ನು ಅತಿ ಹೆಚ್ಚು ಕೋಳಿ ಜ್ವರ ಕಂಡು ಬಂದ ವರದಳ್ಳಿ ಪರಿಸ್ಥಿತಿ ಕೂಡ ಬೇರೆಯದ್ದೇ ಕಥೆಯನ್ನ ಹೇಳ್ತಿದೆ. ಬೋರ್ಡ್ನ ಪಕ್ಕದಲ್ಲಿದ್ದೇವೆ, ಚೆಕ್ ಪೋಸ್ಟ್ನಲ್ಲಿದ್ದೇವೆ. ಈ ಚೆಕ್ ಪೋಸ್ಟು ಕೇವಲ ನಾಮಕಾವಸ್ಥೆಗೆ ಮಾತ್ರ ನಿರ್ಮಾಣ ಮಾಡಲಾಗಿದೆ ಅನ್ನೋದು ಪ್ರಶ್ನೆ ಕಾಡ್ತಿರುವಂಥದ್ದು. ಯಾವ ವಾಹನ ಬರ್ತಿದೆ, ಯಾರು ಯಾವ ವಾಹನದಲ್ಲಿ ಕೋಳಿ ಸಾಗಣೆ ಮಾಡ್ತಿದೆ, ಚೆಕ್ ಮಾಡೋದಕ್ಕೂ ಕೂಡ ಕನಿಷ್ಠ ಒಬ್ಬರಿಲ್ಲ ಅಂದಾಗ ಇಲ್ಲಿರುವಂತಹ ಜ್ವರ ಹೊರಗಡೆ ಪಾಸ್ ಆಗುವಂಥ ಸಾಧ್ಯತೆ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಹಕ್ಕಿ ಜ್ವರದ ಅಟ್ಟಹಾಸ. ಒಂದೇ ವಾರದಲ್ಲಿ 10,000 ಕೋಳಿಗಳ ಸಾವು. ಈ ಫಾರ್ಮ್ನಲ್ಲಿ 2,400 ಕೋಳಿಗಳು ಸಾವಿಗೀಡಾಗಿದ್ರೆ ಇವತ್ತು ಬಳ್ಳಾರಿ ತಾಲೂಕಿನ ಏನು ಕಪ್ಗಲ್ ಅನ್ನುವ ಗ್ರಾಮದಲ್ಲಿ 8,000 ಕೋಳಿಗಳು ಈಗಾಗಲೇ ಸಾವಿಗೀಡಾಗಿರ್ತಕ್ಕಂಥದ್ದು. ಅವುಗಳನ್ನು ಅಂದರೆ ಸಾವಿಗೀಡಾದ ಕೋಳಿಯ ಮಾದರಿಯನ್ನು ಈಗಾಗಲೇ ಲ್ಯಾಬ್ಗೆ ಕೂಡ ಕಳಿಸಲಾಗಿದೆ. ಗಣಿನಾಡು ಬಳ್ಳಾರಿಗೂ ಹಕ್ಕಿ ಜ್ವರ ಎಂಟ್ರಿ ಕೊಟ್ಟಿದೆ. ಬಳ್ಳಾರಿ ತಾಲೂಕಿನ ಕಪಗಲ್ ಗ್ರಾಮದಲ್ಲಿ 8,000 ಕೋಳಿಗಳು ಸಾವಿಗೀಡಾಗಿವೆ. ಒಟ್ಟಾರೆ ರಾಜ್ಯದಲ್ಲಿ ಹಕ್ಕಿ ಜ್ವರದ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಅಧಿಕಾರಿಗಳು ಈ ಬಗ್ಗೆ ಅಸಡ್ಡೆಯನ್ನು ತೋರ್ತಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿದ್ದಾರೆ. ಆದರೆ ಕೆಲ ಅಧಿಕಾರಿಗಳು